ಕಲಿಯಿರಿ. ನಾಳೆ ಕೇಂದ್ರ ಸರ್ಕಾರದ ಸಂಪುಟ ಸಭೆ ನಡೆಯೋದಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ ಕೇಂದ್ರ ಸಚಿವ ಸಂಪುಟ ಸಭೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯೋದಿದೆ. ಆಪರೇಷನ್ ಸಿಂಧೂರ ಬಳಿಕ ಆಗ್ತಾ ಇರುವ ಮೊದಲ ಮೀಟಿಂಗ್ ಇದು. ಗಡಿಯಲ್ಲಿ ಮತ್ತೆ ಪಾಕಿಸ್ತಾನದಿಂದ ಪ್ರಚೋದನೆ ಆಗ್ತಾ ಇದೆ. ಈ ವಿಚಾರ ಕೂಡ ಚರ್ಚೆಗೆ ಒಳಪಡುವ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯೋದಿದೆ. ಭಾರತ ಮತ್ತಷ್ಟು ದಿಟ್ಟ ಕ್ರಮವನ್ನ ಕೈಗೊಳ್ಳುವ ನಿರ್ಧಾರವನ್ನ ಮಾಡಬೇಕು ಅನ್ನೋ ನಿರೀಕ್ಷೆ ಭಾರತೀಯರದ್ದಿದೆ. ಇದಕ್ಕೆ ಪೂರಕವಾದ ಚರ್ಚೆ ಕ್ಯಾಬಿನೆಟ್ ಮೀಟ್ನಲ್ಲಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಹಜವಾಗಿ ನಾಳಿನ ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಭಾರತೀಯ ನಾಗರಿಕರ ಬೆಟ್ಟದಷ್ಟು ನಿರೀಕ್ಷೆ. ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದೆ ಭಾರತ, ಇಲ್ಲ ಅಂತಲ್ಲ. ಆದ್ರೆ ಇನ್ನೂ ಸ್ವಲ್ಪ ಏನೋ ಆಗಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಇನ್ನೂ ಸ್ವಲ್ಪ ಘಾಸಿಯನ್ನ ಉಂಟು ಮಾಡಬೇಕಾಗಿತ್ತು. ಪಹಲ್ಗಾಮ್ನ ದಾಳಿಗೆ ಪೂರ್ಣ ಪ್ರಮಾಣದ ಪ್ರತೀಕಾರ ಸಿಗೋದು ಬಾಕಿ ಉಳಿದುಬಿಟ್ಟಿದೆ ಅನ್ನೋ ಅನುಮಾನ ಭಾರತದ ನಾಗರಿಕರ ಮನಸ್ಸಿನಲ್ಲಿದೆ. ಹೀಗಾಗಿ ನಾಳೆ ಪ್ರಧಾನಿಗಳ ನೇತೃತ್ವದಲ್ಲಿ ನಡೆಯಲಿರುವ ಈ ಕ್ಯಾಬಿನೆಟ್ ಮೀಟ್ ಬಗ್ಗೆ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಕ್ಯಾಬಿನೆಟ್ ಮೀಟ್ ಸಹಜವಾಗಿ ಈಗ ಕೈಗೊಂಡಿರುವ ನಿರ್ಧಾರ ಕದನ ವಿರಾಮ, ಪಾಕಿಸ್ತಾನಕ್ಕೆ ಕೊಟ್ಟ ಭಾರತದ ಭಿಕ್ಷೆ ಅನ್ನೋ ರೀತಿಯ ನಿರ್ಧಾರ, ಇದನ್ನ ಹೊರತುಪಡಿಸಿ ಬೇರೇನೆಲ್ಲ ಮಾಹಿತಿಗಳು ವಿನಿಮಯ ಆಗಬಹುದು ಕ್ಯಾಬಿನೆಟ್ ಮೀಟ್ನಲ್ಲಿ? ಹಾಗೆ ನಿರೀಕ್ಷೆಗಳಂತೂ ಸಹಜವಾಗಿ ಸಾಕಷ್ಟಿದೆ ಮೀಟಿಂಗ್ ಬಗ್ಗೆ. ಮೊದಲನೇದಾಗಿ ಕ್ಯಾಬಿನೆಟ್ ಮೀಟಿಂಗ್ ಆಗುವಂತದ್ದು ಆಪರೇಷನ್ ಸಿಂಧೂರದ ನಂತರ ಮೊದಲನೇ ಬಾರಿಗೆ 9 ಉಗ್ರರ ತಾಣಗಳನ್ನು ಹೊಡೆದ ನಂತರ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಆಗಿರಬಹುದು. 100 ಉಗ್ರರನ್ನ ಹೊಡೆದು ಹಾಕಿದ ನಂತರ ಮೊದಲನೇ ಕ್ಯಾಬಿನೆಟ್ ಇರಬಹುದು. 2 ಬಾರಿ ಸೀಸ್ ಫೈರ್ ವೈಲೇಷನ್ ಅನ್ನ ಪಾಕಿಸ್ತಾನ ಮಾಡಿದ ನಂತರ ಮೊದಲನೇ ಕ್ಯಾಬಿನೆಟ್ ಆಗುವಂತದ್ದು. ಅದಾದ ನಂತರ ಮೋದಿರವರು ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿದ ನಂತರ ಮೊದಲನೇ ಕ್ಯಾಬಿನೆಟ್ ಆಗಬಹುದು. ಸರ್ವ ಪಕ್ಷಗಳು ತಮಗೆ ಬೆಂಬಲವನ್ನ ಸೂಚಿಸಿದ ನಂತರ ಆದಂತಹ ಬೆಳವಣಿಗೆಗಳ ನಂತರದ ಮೊದಲನೇ ಕ್ಯಾಬಿನೆಟ್ ಆಗುತ್ತೆ. ಇದಿಷ್ಟು ಸಮಗ್ರವಾಗಿ ನಾವು ನೋಡಿದಾಗ ನಾಳೆಯ ಕ್ಯಾಬಿನೆಟ್ನಲ್ಲಿ ಪಾಕಿಸ್ತಾನ ಮಾಡ್ತಿರುವಂತಹ ನರಿಬುದ್ಧಿಯ ವಿಚಾರವಾಗಿ ಮಾತುಕತೆಯನ್ನು ನಡೆಸಲಾಗುತ್ತೆ. ಕಮಾಂಡರ್ಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದೇವೆ, ಆದರೆ ಸರ್ಕಾರದ ನಡೆ ಏನಾಗಿರಬೇಕು ಈ ವಿಚಾರದಲ್ಲಿ ಅಂತ ಮಾತುಕತೆಯನ್ನು ನಡೆಸಲಾಗುತ್ತೆ. ಯಾವ್ಯಾವ ಇಲಾಖೆ ಯಾವ್ಯಾವ ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ಅಂತ ಈಗ ನಿರ್ಧಾರ ಆಗುತ್ತೆ. ಒಂದಂತೂ ಖಚಿತ, ಕೇವಲ ಉಗ್ರರ ಟಾರ್ಗೆಟ್ ಬಾರ್ಡರ್ಗಳು ಮಾತ್ರ ಆಗಿದ್ರೆ ಬಾರ್ಡರ್ ಏರಿಯಾಗಳನ್ನು ಸೆಕ್ಯೂರ್ ಮಾಡಲಾಗಿದೆ. ಆದರೆ ಶ್ರೀನಗರದಲ್ಲೂ ಕೂಡ ನಾವು ಡ್ರೋನ್ ದಾಳಿಯನ್ನು ನೋಡಿದ್ದೇವೆ, ಕುಪ್ವಾರದಲ್ಲಿ ಡ್ರೋನ್ ದಾಳಿಯನ್ನು ನೋಡಿದ್ದೇವೆ, ಪಹಲ್ಗಾವ್ನಲ್ಲಿ ನರಬೇಂದವನ್ನ ನೋಡಿದ್ದೇವೆ. ಈ ರೀತಿ ಟೂರಿಸ್ಟ್ಗಳಿರುವಂತಹ ಸಿವಿಲಿಯನ್ಗಳಿರುವಂತಹ ಏರಿಯಾವನ್ನ ಅವರು ಅಟ್ಯಾಕ್ ಮಾಡ್ತೀರಾ ಅಂದಾಗ ಇದು ಕೇವಲ ಕಾಶ್ಮೀರದ ವಿಚಾರ ಅಲ್ಲ. ಗುಜರಾತ್, ರಾಜಸ್ಥಾನ್ ಸೇರಿದಂತೆ ಅನೇಕ ಭಾಗಗಳಲ್ಲಿ ಅವರ ದಾಳಿಯನ್ನು ನೋಡಿದಾಗ ಅನಿಸ್ತಾ ಇರೋದು ಕೇವಲ ಅವರಿಗೆ ಬೇಕಾಗಿರುವುದು ನಮ್ಮ ಭಾರತೀಯರ ರಕ್ತ ಆಗಿರೋದ್ರಿಂದ ಅವರ ರಕ್ತವನ್ನ ನಾವು ಪಡಿಬೇಕು ಅಂತ ಈಗ ನಿರ್ಧಾರ ಆಗಿದೆ. ಯಾವಾಗ ಅನ್ನೊಂದು ದಿನಾಂಕ ಸೂಚನೆ ನಾಳೆ ಸಿಗಬಹುದು. ಅದ್ರ ಜೊತೆಗೆ ಸಂಪುಟದ ಒಪ್ಪಿಗೆಯನ್ನ ತೆಗೆದುಕೊಳ್ತಾರೆ. ಸರ್ಕಾರದಿಂದ, ಸೇನೆಯಿಂದ ಕೈಗೊಂಡಿರುವಂತಹ ನಿರ್ಧಾರಗಳನ್ನ ಎಲ್ಲರ ಮುಂದೆ ಇಡ್ತಾರೆ, ಒಪ್ಪಿಗೆಯನ್ನ ತೆಗೆದುಕೊಳ್ತಾರೆ, ಸೇನೆಗೆ ಮಾಹಿತಿಯನ್ನು ತಿಳಿಸ್ತಾರೆ. ಉಡಾಯಿಸಿ ಅಂತ ಸಂದೇಶವನ್ನ ಬೇಕಾದರೂ ಕೊಡುವಂತ ನಿರೀಕ್ಷೆ ಇದೆ. ಆದ್ರೆ ಕೇವಲ ಒಬ್ಬರಿಂದ ಆಗಲ್ಲ, ಸಂಪುಟದ ಒಂದು ಒಪ್ಪಿಗೆ ಬೇಕಾಗುತ್ತೆ. ಈ ಸಂಪುಟದ ಒಪ್ಪಿಗೆಯ ನಂತರ ವಿಶೇಷ ಅಧಿವೇಶನ. ನಾಳೆ ಕೇಂದ್ರ ಸರ್ಕಾರದ ಸಂಪುಟ ಸಭೆ ನಡೆಯೋದಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ ಕೇಂದ್ರ ಸಚಿವ ಸಂಪುಟ ಸಭೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯೋದಿದೆ. ಆಪರೇಷನ್ ಸಿಂಧೂರ ಬಳಿಕ ಆಗ್ತಾ ಇರುವ ಮೊದಲ ಮೀಟಿಂಗ್ ಇದು. ಗಡಿಯಲ್ಲಿ ಮತ್ತೆ ಪಾಕಿಸ್ತಾನದಿಂದ ಪ್ರಚೋದನೆ ಆಗ್ತಾ ಇದೆ. ಈ ವಿಚಾರ ಕೂಡ ಚರ್ಚೆಗೆ ಒಳಪಡುವ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಲಾಗಿದೆ.
ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯೋದಿದೆ. ಭಾರತ ಮತ್ತಷ್ಟು ದಿಟ್ಟ ಕ್ರಮವನ್ನ ಕೈಗೊಳ್ಳುವ ನಿರ್ಧಾರವನ್ನ ಮಾಡಬೇಕು ಅನ್ನೋ ನಿರೀಕ್ಷೆ ಭಾರತೀಯರದ್ದಿದೆ. ಇದಕ್ಕೆ ಪೂರಕವಾದ ಚರ್ಚೆ ಕ್ಯಾಬಿನೆಟ್ ಮೀಟ್ನಲ್ಲಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಹಜವಾಗಿ ನಾಳಿನ ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಭಾರತೀಯ ನಾಗರಿಕರ ಬೆಟ್ಟದಷ್ಟು ನಿರೀಕ್ಷೆ. ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದ್ದ ಭಾರತ ಇಲ್ಲ ಅಂತಲ್ಲಾದ್ರೆ ಇನ್ನೂ ಸ್ವಲ್ಪ ಏನೋ ಆಗಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಇನ್ನೂ ಸ್ವಲ್ಪ ಘಾಸಿಯನ್ನ ಉಂಟು ಮಾಡಬೇಕಾಗಿತ್ತು. ಪಹಲ್ಗಾಮ್ನ ದಾಳಿಗೆ ಪೂರ್ಣ ಪ್ರಮಾಣದ ಪ್ರತೀಕಾರ ಸಿಗೋದು ಬಾಕಿ ಉಳಿದುಬಿಟ್ಟಿದೆ ಅನ್ನೋ ಅನುಮಾನ ಭಾರತದ ನಾಗರಿಕರ ಮನಸ್ಸಿನಲ್ಲಿದೆ. ಹೀಗಾಗಿ ನಾಳೆ ಪ್ರಧಾನಿಗಳ ನೇತೃತ್ವದಲ್ಲಿ ನಡೆಯಲಿರುವ ಈ ಕ್ಯಾಬಿನೆಟ್ ಮೀಟ್ ಬಗ್ಗೆ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಕ್ಯಾಬಿನೆಟ್ ಮೀಟ್ ಸಹಜವಾಗಿ ಈಗ ಕೈಗೊಂಡಿರುವ ನಿರ್ಧಾರ ಕದನ ವಿರಾಮ, ಪಾಕಿಸ್ತಾನಕ್ಕೆ ಕೊಟ್ಟ ಭಾರತದ ಭಿಕ್ಷೆ ಅನ್ನೋ ರೀತಿಯ ನಿರ್ಧಾರ, ಇದನ್ನ ಹೊರತುಪಡಿಸಿ ಬೇರೆನೆಲ್ಲ ಮಾಹಿತಿಗಳು ವಿನಿಮಯ ಆಗಬಹುದು ಕ್ಯಾಬಿನೆಟ್ ಮೀಟ್ನಲ್ಲಿ. ಹಾಗೆ ನಿರೀಕ್ಷೆಗಳಂತೂ ಸಹಜವಾಗಿ ಸಾಕಷ್ಟಿದೆ ಮೀಟಿಂಗ್ ಬಗ್ಗೆ. ಮೊದಲನೇದಾಗಿ ಕ್ಯಾಬಿನೆಟ್ ಮೀಟಿಂಗ್ ಆಗುವಂತದ್ದು ಆಪರೇಷನ್ ಸಿಂಧೂರದ ನಂತರ ಮೊದಲನೇ ಬಾರಿಗೆ 9 ಉಗ್ರರ ತಾಣಗಳನ್ನು ಹೊಡೆದ ನಂತರ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಆಗಿರಬಹುದು. 100 ಉಗ್ರರನ್ನ ಹೊಡೆದು ಹಾಕಿದ ನಂತರ ಮೊದಲನೇ ಕ್ಯಾಬಿನೆಟ್ ಇರಬಹುದು. 2 ಬಾರಿ ಸೀಸ್ ಫೈರ್ ವೈಲೇಷನ್ ಅನ್ನ ಪಾಕಿಸ್ತಾನ ಮಾಡಿದ ನಂತರ ಮೊದಲನೇ ಕ್ಯಾಬಿನೆಟ್ ಆಗುವಂತದ್ದು. ಅದಾದ ನಂತರ ಮೋದಿರವರು ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿದ ನಂತರ ಮೊದಲನೇ ಕ್ಯಾಬಿನೆಟ್ ಆಗಬಹುದು. ಸರ್ವ ಪಕ್ಷಗಳು ತಮಗೆ ಬೆಂಬಲವನ್ನ ಸೂಚಿಸಿದ ನಂತರ ಆದಂತಹ ಬೆಳವಣಿಗೆಗಳ ನಂತರದ ಮೊದಲನೇ ಕ್ಯಾಬಿನೆಟ್ ಆಗುತ್ತೆ. ಇದಿಷ್ಟು ಸಮಗ್ರವಾಗಿ ನಾವು ನೋಡಿದಾಗ ನಾಳೆಯ ಕ್ಯಾಬಿನೆಟ್ನಲ್ಲಿ ಪಾಕಿಸ್ತಾನ ಮಾಡ್ತಿರುವಂತಹ ನರಿಬುದ್ಧಿಯ ವಿಚಾರವಾಗಿ ಮಾತುಕತೆಯನ್ನು ನಡೆಸಲಾಗುತ್ತೆ. ಕಮಾಂಡರ್ಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದೇವೆ, ಆದರೆ ಸರ್ಕಾರದ ನಡೆ ಏನಾಗಿರಬೇಕು ಈ ವಿಚಾರದಲ್ಲಿ ಅಂತ ಮಾತುಕತೆಯನ್ನು ನಡೆಸಲಾಗುತ್ತೆ. ಯಾವ್ಯಾವ ಇಲಾಖೆ ಯಾವ್ಯಾವ ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ಅಂತ ಈಗ ನಿರ್ಧಾರ ಆಗುತ್ತೆ. ಒಂದಂತೂ ಖಚಿತ, ಕೇವಲ ಉಗ್ರರ ಟಾರ್ಗೆಟ್ ಬಾರ್ಡರ್ಗಳು ಮಾತ್ರ ಆಗಿದ್ರೆ ಬಾರ್ಡರ್ ಏರಿಯಾಗಳನ್ನು ಸೆಕ್ಯೂರ್ ಮಾಡಲಾಗಿದೆ. ಆದರೆ ಶ್ರೀನಗರದಲ್ಲೂ ಕೂಡ ನಾವು ಡ್ರೋನ್ ದಾಳಿಯನ್ನು ನೋಡಿದ್ದೇವೆ, ಕುಪ್ವಾರದಲ್ಲಿ ಡ್ರೋನ್ ದಾಳಿಯನ್ನ ನೋಡಿದ್ದೇವೆ, ಪಹಲ್ಗಾಂವ್ನಲ್ಲಿ ನರಬೇಂದವನ್ನ ನೋಡಿದ್ದೇವೆ. ಈ ರೀತಿ ಟೂರಿಸ್ಟ್ಗಳಿರುವಂತಹ ಸಿವಿಲಿಯನ್ಗಳಿರುವಂತಹ ಏರಿಯಾವನ್ನ ಅವರು ಅಟ್ಯಾಕ್ ಮಾಡ್ತಿರಂದಾಗ ಇದು ಕೇವಲ ಕಾಶ್ಮೀರದ ವಿಚಾರ ಅಲ್ಲ, ಗುಜರಾತ್, ರಾಜಸ್ಥಾನ್ ಸೇರಿದಂತೆ ಅನೇಕ ಭಾಗಗಳಲ್ಲಿ ಅವರ ದಾಳಿಯನ್ನ ನೋಡಿದಾಗ ಅನಿಸ್ತಾ ಇರೋದು ಕೇವಲ ಅವರಿಗೆ ಬೇಕಾಗಿರುವುದು ನಮ್ಮ ಭಾರತೀಯರ ರಕ್ತ ಆಗಿರೋದ್ರಿಂದ ಅವರ ರಕ್ತವನ್ನ ನಾವು ಪಡಿಬೇಕು ಅಂತ ಈಗ ನಿರ್ಧಾರ ಆಗಿದೆ. ಯಾವಾಗ ಅನ್ನೊಂದು ದಿನಾಂಕ ಸೂಚನೆ ನಾಳೆ ಸಿಗಬಹುದು. ಅದ್ರ ಜೊತೆಗೆ ಸಂಪುಟದ ಒಪ್ಪಿಗೆಯನ್ನ ತೆಗೆದುಕೊಳ್ತಾರೆ. ಸರ್ಕಾರದಿಂದ ಸೇನೆಯಿಂದ ಕೈಗೊಂಡಿರುವಂತಹ ನಿರ್ಧಾರಗಳನ್ನ ಎಲ್ಲರ ಮುಂದೆ ಇಡ್ತಾರೆ, ಒಪ್ಪಿಗೆಯನ್ನ ತೆಗೆದುಕೊಳ್ತಾರೆ, ಸೇನೆಗೆ ಮಾಹಿತಿಯನ್ನು ತಿಳಿಸ್ತಾರೆ, ಉಡಾಯಿಸಿ ಅಂತ ಸಂದೇಶವನ್ನು ಬೇಕಾದರೂ ಕೊಡುವಂತ ನಿರೀಕ್ಷೆ ಇದೆ. ಆದ್ರೆ ಕೇವಲ ಒಬ್ಬರಿಂದ ಆಗಲ್ಲ, ಸಂಪುಟದ ಒಂದು ಒಪ್ಪಿಗೆ ಬೇಕಾಗುತ್ತೆ. ಈ ಸಂಪುಟದ ಒಪ್ಪಿಗೆಯ ನಂತರ ವಿಶೇಷ ಅಧಿವೇಶನ. ನಾಳೆ ಕೇಂದ್ರ ಸರ್ಕಾರದ ಸಂಪುಟ ಸಭೆ ನಡೆಯೋದಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ ಕೇಂದ್ರ ಸಚಿವ ಸಂಪುಟ ಸಭೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯೋದಿದೆ. ಆಪರೇಷನ್ ಸಿಂಧೂರ ಬಳಿಕ ಆಗ್ತಾ ಇರುವ ಮೊದಲ ಮೀಟಿಂಗ್ ಇದು. ಗಡಿಯಲ್ಲಿ ಮತ್ತೆ ಪಾಕಿಸ್ತಾನದಿಂದ ಪ್ರಚೋದನೆ ಆಗ್ತಾ ಇದೆ. ಈ ವಿಚಾರ ಕೂಡ ಚರ್ಚೆಗೆ ಒಳಪಡುವ ಸಾಧ್ಯತೆ ಇದೆ.